ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ವಿಡಿಯೋ ಆಗಿರುತ್ತೆ ಅಂದರೆ ಇವತ್ತು ಆಷಾಢದ ಶುಕ್ರವಾರದ 2ನೇ ಶುಕ್ರವಾರ ಆಗಿರುತ್ತೆ. ಆ್ಯಂಡ್ ಇವತ್ತು ನಾನು ಆ್ಯಸ್ ಯೂಶ್ವಲ್ ಸಾಲ್ಟ್ ದೀಪ ಹಚ್ತಾ ಇದ್ದೆ, ಬಟ್ ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಏನಕ್ಕೆ ನಾನು ಸಂಕಲ್ಪ ಮಾಡ್ಕೊಂಡಿದ್ದಾಗಿತ್ತು, ಸೊ ಅದಕ್ಕೆ ನಾನು ಸ್ಟಾಪ್ ಮಾಡಿದ್ದೆ. ಇವತ್ತು ಏನೋ ಒಂದು ಸಂಕಲ್ಪ ಮಾಡಿಕೊಂಡು ಇವತ್ತು ನಾನು ಹಚ್ಚಬೇಕು ಅಂದ್ಬಿಟ್ಟು ಇವತ್ತು ಹೊಸ ಉಪ್ಪು ಆಮೇಲೆ ದೀಪ ಇತ್ತು, ಬಟ್ ಅದು ಊರಿಗೆ ಮನೆ ಶಿಫ್ಟ್ ಮಾಡೋದಲ್ಲ ಅಲ್ಲಿಗೋಯ್ತು. ಆ್ಯಂಡ್ ಇದು ಪ್ಲೇಟ್ ಕೆಳಗಡೆ ಎಲ್ಲ ಹೊಸದೇ ತರಿಸಿದ್ದೀನಿ. ಇದೇ ಥರದ್ದು ಫಸ್ಟು ಒಂದಿತ್ತು, ಆಮೇಲೆ ಅದು ಊರಿಗೆ ಶಿಫ್ಟ್ ಎಲ್ಲ ಸಾಮಾನು ಜೊತೆ ಹೋಗ್ಬಿಟ್ಟಿದೆ ಊರಿಗೆ. ಚೋಟು ಸೌಂಡ್ ಮಾಡಬಾರ್ದು. ಆ್ಯಂಡ್ ಇದನ್ನು ನಾನು ಎಲ್ಲ 2 ಹೊಸದು ತೊಗೊಂಡಿದ್ದೀನಿ. 2 ಹೊಸದು ತೊಗೊಂಡು ಇದನ್ನು ನಾನು ನೀರಲ್ಲಿ ಒಂದ್ಸಲ ಡಿಪ್ ಮಾಡ್ಕೊತೀನಿ, ತೊಳ್ಕೊಂಡು ಒರೆಸ್ಕೊತೀನಿ. ಆಲ್ರೆಡಿ ಮನೆಯಲ್ಲಿ ಎಲ್ಲ ಕುಡಿಸಿ ಒರೆಸಿ ಎಲ್ಲ ಆಯಿತು. ಮಾರ್ನಿಂಗ್ ನಮ್ಮಮ್ಮ ಮಾಡಿಬಿಟ್ಟು ಹೋಗಿರುತ್ತೆ, ಇವಾಗ ನಾನು ಮಾಡಾಯಿತು. ಇವಾಗ ಬೆಳಗ್ಗೆನೆಲ್ಲ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿ. ಸೊ ನಾನು ಇವಾಗೇನು ಮಾಡೋ ಅವಶ್ಯಕತೆ ಏನಿಲ್ಲ. ಇವಾಗ ಒಂದು ಬಟ್ಟೆ ತೊಗೊಂಡು ಒಳಗಡೆ ಎಣ್ಣೆ ಹಾಕ್ತೀವಲ್ವ, ನೀರು ಇಲ್ದಿರೋ ಥರ ಒರೆಸ್ಕೊತಾ ಇದ್ದೀನಿ. ಆ್ಯಂಡ್ ಶುಕ್ರವಾರ ನವರಾತ್ರಿ ಇದೆಲ್ಲ ಖುಷಿ ಆಗುತ್ತೆ. ನಾನು ಮಾಡ್ತೀನಿ, ನಾನು ನವರಾತ್ರಿ ಮಾಡ್ತೀನಿ, ಆಷಾಢ ಶುಕ್ರವಾರ ಈ ಥರ ಮಾಡ್ತೀನಿ. ಆ್ಯಂಡ್ ಏನಪ್ಪ ಧನುರ್ಮಾಸ ಮಾಡ್ತೀವಿ ಎಲ್ಲ, ಇದೆಲ್ಲ ನಾನು ಮಾಡ್ತೀನಿ, ಎಲ್ಲ ಬಿಲೀವ್ ಮಾಡ್ತೀನಿ ನನ್ನ ದೇವ್ರನ್ನ. ಇವಾಗ ಇವಾಗ ಏನು ಮಾಡಬೇಕು ಅಂದರೆ ಇದಕ್ಕೆ ನಾನು ಅರಿಶಿನ, ಇದು ಬೆಳಗ್ಗೆ ಆಲ್ರೆಡಿ ಕಲಸಿರೋ ಅರಿಶಿನೇ, ಅರಿಶಿನ ಹಾಕ್ಕೊಂಡು ಮಾಮೂಲಿ ಕಲಿಸ್ಕೊತಾರಲ್ವ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕು. ಕಲಿಸ್ಕೊಂಡು ಅರಿಶಿನ ಕುಂಕುಮ ಇಕ್ಕೋಬೇಕು. ಆಮೇಲೆ ಉಪ್ಪು ಯಾವತ್ತಿದ್ರೂ ನಾವು ಹೊಸ ಪ್ಯಾಕೆಟ್ ತೊಗೋಬೇಕು. ಆ್ಯಂಡ್ ಉಪ್ಪನ್ನ ನಾವು ಬೇರೆ ಅಡುಗೆ ಉಪ್ಪಾಗಿರ್ಬೋದು, ಆ್ಯಂಡ್ ಇವಾಗ ಈ ಉಪ್ಪನ್ನೇ ಆಗಿರ್ಬೋದು, ನಾವು ಇನ್ನೊಂದಕ್ಕೆ ನಾವು ಯೂಸ್ ಮಾಡಬಾರ್ದು. ನಾನು ಇದನ್ನು ಸಪ್ರೇಟಾಗಿ ಇಟ್ಕೊಳ್ತೀನಿ. ಆ್ಯಂಡ್ ಯಾವಾಗಲೂ ಕಲ್ಲುತ್ತೆ ಅಷ್ಟೇ, ಅದೆಷ್ಟು ತುಂಬುತ್ತೋ ಅಷ್ಟು ಗೊತ್ತಾಗುತ್ತಲ್ವ, ಎಷ್ಟು ತುಂಬುತ್ತೆ ಏನು ಎತ್ತ ಅಂತ. 2 ದೀಪಕ್ಕೂ ಇಟ್ಕೊಳ್ಳೋಣ, ಯಾಕಂದರೆ ಕುಂಕುಮ ಉದುರೋಗುತ್ತೆ. ಇದನ್ನು ಹಾಕಿಟ್ರೆ ಇರೋದ್ರಿಂದ ನನಗೆ ಇದರಲ್ಲಿ ನಮಗೆ ಒಂದು ದೀಪದ ಮೇಲೆ ಇಟ್ಟು ಹೀಗೆ ಪ್ಲೇಸ್ ಮಾಡಬೇಕು. ಆ್ಯಂಡ್ ಇದಕ್ಕೆ ಬತ್ತಿ ಇರಲಿಲ್ಲ, ಬತ್ತಿ ಒರೆಸ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ ಇವಾಗ ರೆಡಿ ಆಗಿದೆ. ಈ ರೀತಿ ರೆಡಿ ಮಾಡಾದ್ಮೇಲೆ ದೇವ್ರ ಮನೇಲಿ ಇಟ್ಬಿಟ್ಟು ನಾವು ಇದಕ್ಕೆ ಪೂಜೆ ಮಾಡಬೇಕು. ಸಂಕಲ್ಪ ಮಾಡಿಕೊಂಡು ನಮ್ಮ ಮನಸ್ಸಲ್ಲಿ ನಾವು ಇದಕ್ಕೆ ಪೂಜೆ ಮಾಡಬೇಕು.